ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ಅದರಲ್ಲೂ ರಣ ಮಳೆಗೆ ಸಿಲಿಕಾನ್ ಸಿಟಿ ನಲುಗಿ ಹೋಗಿದೆ, ತತ್ತರಿಸಿ ಹೋಗಿದೆ. ಇನ್ನು ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಬಿಜೆಪಿ ಟೀಮ್ ಭೇಟಿ ಕೊಡ್ತಾ ಇದೆ. ಮಳೆ ಹಾನಿ ಪ್ರದೇಶಕ್ಕೆ ಬಿಜೆಪಿ ನಾಯಕರು ವಿಸಿಟ್ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ರಣಮಳೆಗೆ ಇಡೀ ಬೆಂಗಳೂರು ತತ್ತರಿಸಿ ಹೋಗಿದ್ದು ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಹೀಗಾಗಿ ಇವತ್ತು ಬಿಜೆಪಿ ಟೀಮ್ ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಭೇಟಿ ಕೊಟ್ಟು ವಿಸಿಟ್ ಕೊಟ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಕೇಳಬೇಕಾ? ನಿಮಗೆ ಸಾಕ್ಷಿ ಕಣ್ಣಿಲ್ವಾ ನಿಮಗೆ? ಇವತ್ತು ಕಾಂಗ್ರೆಸ್ ಈ ರಾಜ್ಯದಲ್ಲಿ ಒಂದು ರೀತಿ ಲೂಟಿ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರಿಗೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಬೆಂಗಳೂರಿಗೆ ಯಡಿಯೂರಪ್ಪನವರಿದ್ದಾಗ, ಬೊಮ್ಮಾಯಿಯವರಿದ್ದಾಗ ಪ್ರತಿ ವರ್ಷ 7 ಕೊಟ್ಟಿದ್ದಾರೆ. ನಾನು ಕೇಳ್ತೀನಿ, ನೀವೇನು ಕೊಟ್ಟಿದ್ದೀರಿ ಹೇಳಿ? ಮೊನ್ನೆ 8,000 ಕೋಟಿ ಅಂತ ಅನೌನ್ಸ್ ಮಾಡಿದ್ರಿ, ಅದನ್ನು ಡಿ ಕೆ ಶಿವಕುಮಾರ್ ಎಲ್ಲ ಸುರಂಗಕ್ಕೆ ಹಾಕೊಂಬಿಟ್ರು. ಅವರು ಕೊಟ್ಟಿದ್ದು ರಸ್ತೆ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ, ಇವರ ಆ ದುಡ್ಡನ್ನು ತಗೊಂಡೋಗಿ ಸುರಂಗಕ್ಕೆ ಹಾಕೊಂಬಿಟ್ರು. ಅದರೊಳಗಡೆ ಪ್ರಳಯ ಆಗೋತತಿ. ಇನ್ನು ಸುರಂಗ ಬರೋಕ್ಕಾದ್ರೆ 20 ವರ್ಷನೋ 50 ವರ್ಷನೋ ಬೇಕು. ಇಲ್ಲಿ ಜನ ಸಾಯ್ತಾ ಇದ್ದಾರೆ ಇವತ್ತು. ಅಂದರೆ ಕಾಂಗ್ರೆಸ್ ಅವ್ರಿಗೆ ಇವತ್ತು ಈ ಬೆಂಗಳೂರು ಮುಳುಗೋಗಿರೋದ್ರ ಬಗ್ಗೆ ಅವ್ರಿಗೆ ಒಂಚೂರು ಕರುಣೆ ಇಲ್ಲ. ಸಮಾವೇಶ ಮಾಡಕ್ಕೆ ಕೊಟ್ಟಿದ್ದಾರೆ. ಗ್ರೇಟರ್ ಬೆಂಗಳೂರು, ಗ್ರೇಟರ್ ಮುಖ್ಯಮಂತ್ರಿ ಏನು ಭಾಳ ದೊಡ್ಡದಾಗಿ ನಾನೇ ಅಧ್ಯಕ್ಷ ಗ್ರೇಟರ್ ಬೆಂಗಳೂರು. ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಹೋಗಿ ವಾಟರ್ ಬೆಂಗಳೂರು ಆಗಿದೆ. ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಕಾನ್ಸ್ಟಿಟ್ಯೂನ್ಸಿಗಳೆಲ್ಲ ಬಂದ್ರಿ, ಏನು ಹೇಳಿದ್ರಿ? ಬಾಗಿಲಿಗೆ ಸರ್ಕಾರ, ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಅವಾಂತರಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗೆ ಆವು ಚೇಳುಗಳನ್ನ ಬಿಡ್ತಾ ಇದ್ದೀರಾ. ಇದಾ ಮನೆ ಬಾಗಿಲಿಗೆ ನಿಮ್ಮ ಸರ್ಕಾರ? ನಾಚಿಕೆ ಆಗೋಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ಇನ್ಮೇಲೆ ಇದು ಬೋಟಲ್ಲಿ ಡಿ ಕೆ ಶಿವಕುಮಾರ್ ಬೋಟಲ್ಲಿ ಅದೇನೋ ತೇಲ್ತಾ ಇದ್ದಾರಲ್ಲ, ಸ್ವಿಮ್ ಇನ್ಮೇಲೆ ನಮ್ಮಲ್ಲಿ ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲ್ಗಳು ಬೇಡ, ಮಕ್ಕಳಿಗೆ ಈ ರೋಡ್ಗಳೇ ಸ್ವಿಮ್ಮಿಂಗ್ ಪೂಲ್ಗಳಾಗ್ಬಿಟ್ಟಿದೆ. ಅಂಥ ಒಂದು ಡೆವಲಪ್ಮೆಂಟನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಿದಂಥ ಗ್ರೇಟ್ ಕಾಂಗ್ರೆಸ್ ಅವರಿಗೆ ಇಡೀ ರಾಜ್ಯದ ಜನ, ಇಡೀ ಬೆಂಗಳೂರು ಜನ ಛೀಮಾರಿ ಆಗ್ತಾ ಇದ್ದಾರೆ. ನಾನು ಬೆಂಗಳೂರಿಗೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅಭಿವೃದ್ಧಿಗೆ ಅದನ್ನು ಹೇಳಿ. ನೀವು ಅಂಡರ್ಗ್ರೌಂಡ್ ಟನಲ್ ಅವೆಲ್ಲ ಬಿಟ್ಬಿಡಿ. ಬೆಂಗಳೂರಿಗೆ ಕಳೆದ 2 ವರ್ಷದಲ್ಲಿ ಏನು ಹಣ ಬಿಡುಗಡೆ ಮಾಡಿದ್ದೀರಿ? ನಿಮಗೆ ಗೌರವ ಇದ್ದರೆ, ಮಾನ ಮರ್ಯಾದೆ ಇದ್ದರೆ ರಾಜ್ಯದ ಸುರಿದಂಥ ಸಂದರ್ಭದಲ್ಲಿ ಇಡೀ ಬೆಂಗಳೂರು ಮಹಾನಗರ ಜಲಾವೃತ ಆಗಿದೆ. 4 ಜನ ಪ್ರಾಣವನ್ನು ಕೂಡ ಕಳೆದುಕೊಂಡಿದ್ದಾರೆ. ಇವತ್ತು ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಗ್ರೇಟರ್ ಬೆಂಗಳೂರು ಬಗ್ಗೆ ಮಾತನಾಡ್ತಾರೆ. ಬೆಂಗಳೂರಿಗೆ ಬೇರೆ ಗ್ರೇಟರ್ ಹೆಸರು ಸೇರಿಸಿದ್ರೆ ಸಾಕಾಗೋದಿಲ್ಲ ಸ್ವಾಮಿ. ಬೆಂಗಳೂರು ಅಭಿವೃದ್ಧಿಗೆ 8,000 ಕೋಟಿ ಅನುದಾನ ಕೊಟ್ಟಿದ್ದೀರಿ. ಬಿಜೆಪಿ ಸರ್ಕಾರ ಅನೇಕ ಕಾಂಟ್ರಾಕ್ಟ್ಗಳಿಗೂ ಕೂಡ ಪೇಮೆಂಟ್ ಮಾಡದೇನೆ ಇವತ್ತು ಕೆಲಸ ಕಾರ್ಯಗಳು ಹಾಗೆ ನಿಂತಿದ್ದಾವೆ. ಅಭಿವೃದ್ಧಿ ಸತೀಶ್ ರೆಡ್ಡಿ ಈ ಭಾಗದಲ್ಲೂ ಕೂಡ ಕಾಂಟ್ರಾಕ್ಟ್ ಇವತ್ತು ನೀರು ಹೋಗೋದು, ಆ ಕೆಲಸ ಕಾಮಗಾರಿ ಅರ್ಧಕ್ಕೆ ನಿಂತು ಇವತ್ತು ಈ ರೀತಿ ಪರಿಸ್ಥಿತಿ ಬೆಂಗಳೂರು ಮಹಾನಗರದಲ್ಲಿ ನಿರ್ಮಾಣ ಆಗಿದೆ. ನಾನಿವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ. ಬೆಂಗಳೂರಿನ ಮಹಾಜನತೆ, ಜನಸಾಮಾನ್ಯರು ಟಾಲೆಸ್ಟ್ ಟವರ್ ಡಿ ಕೆ ಶಿವಕುಮಾರ್ ಮಾತನಾಡ್ತಾರೆ, ಅಂಡರ್ಗ್ರೌಂಡ್ ಟನಲ್ ರೋಡ್ ಬಗ್ಗೆ ಮಾತನಾಡ್ತಾರೆ. ಇದನ್ನ ಕೇಳ್ತಾ ಇಲ್ಲ ಬೆಂಗಳೂರು ಮಹಾಜನತೆ. ಇಲ್ಲಿ
ಬಂದಂಥ ಮಳೆ ನೀರು ಸರಿಯಾಗಿ ಹೋಗ್ತಕ್ಕಂಥ ಸರಿಪಡಿಸಬೇಕು. ನೆನ್ನೆ ಸಿದ್ದರಾಮಯ್ಯ ಅವರು ನೋಡ್ತಾ ಇದ್ದೆ, ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಹೇಳ್ತಾ ಇದ್ರು ಹೂಳನ್ನ ತೆಗಿಬೇಕು ಅಂತೇಳಿ. ಬರ್ತೀನಪ್ಪ ಅಲ್ಲಿ